ಹುಡುಗ ಬೇರೆ ಕೆಲ್ಸಕ್ಕೆ ಹೋಗೋನು, ಕೂಲಿ ಕೆಲಸ ಮಾಡ್ತಾ ಇದ್ವಣ. ನಾವು ಅಷ್ಟೇ, ಅವ್ರ ಅಮ್ಮ ಕೆಲ್ಸಕ್ಕೆ ಹೋಗೋರು. ಇದಕ್ಕೆ ಹೋಗ್ತಾರೆ ರಾಮೇ ಹಾಸ್ಪಿಟ್ಲಿಗೆ, ನೈಟ್ ಕೆಲಸಕ್ಕೆ. ಅವ್ರಿಗೂ ಒಂದು 6,000 7,000 ಕೊಡ್ತಾರೆ ಅಷ್ಟೇ. ನಾನು ಮನೆಗೆ ಇರ್ತಾ ಇದ್ದೆ. ಅವನು ಕೂಲಿ ಕೆಲ್ಸಕ್ಕೆ ಹೋಗೋನು, ಯಾರು ಕರೆದ್ರೆ ಅವ್ರ ಜೊತೆಗೆ ಹೋಗೋನು. ಗಾರೆ ಕೆಲಸ ಮಾಡೋನು, ಪೇಂಟಿಂಗ್ ಕೆಲಸ ಹೋಗೋನು. ಆಮೇಲೆ ಪೇಪರ್ ಹಚ್ಚೋದು, ಯಾರನ್ನ ಕರ್ಕೊಂಡು ಹೋದ್ರೆ ಅಲ್ಲಿ ಹಂಚೋದು ಬಸ್ ಸ್ಟ್ಯಾಂಡಲ್ಲಿ ಯಾವುದೋ ಒಂದು ಕೆಲಸ ಮಾಡಿ ನಮ್ಮ ಜೀವನ ನಡೆಸ್ತಾ ಇದ್ದವನು. ಈ ಥರ ಮಾಡ್ಕೊಂಡಿದ್ದಾನೆ. ನಾವೇನು ಮಾಡಲಿ? ಬೇಡ ಅಂದರೂ ನಿನ್ನೆ ಎಲ್ಲೂ ಹೋಗಬೇಡ ಅಂತ ಹೇಳಿದ್ವಿ ಬೆಳಿಗ್ಗೆ. ಅಲ್ಲಿಗೂ ಹೋಗ್ಬಿಟ್ಟಾನೆ ನೋಡಿ. ಇಲ್ಲ ಸರ್, ಅದು ಇವಾಗ ಹೇಳೇ ಇಲ್ಲ ಮನೆಗೆ. ಅವರಮ್ಮ ನಾನು ಮಗ ಮುಗ್ಗರು ಜನ ಕುತ್ಕೊಂಡು ಊಟ ಮಾಡಿದ್ವಿ ಬೆಳಿಗ್ಗೆ 10 ಗಂಟೆಗೆ. ಊಟ ಮಾಡಿದ ಮೇಲೆ ಈ ಥರ ಎಲ್ಲೂ ಹೋಗಬೇಡ ಅಂತ ಹೇಳಿದ್ವಿ. ಎಲ್ಲೂ ಹೋಗಲ್ಲ ಅಂತ ಹೇಳವನೆ. ಹೋಗಿ ಈ ಥರ ಮಾಡ್ಕೊಂಡವನೆ. ದುರ್ಘಟನೆಗೆ ನಾವೇನು ಮಾಡಲಿ? ಹುಡುಗ ಬೇರೆ ಕೆಲ್ಸಕ್ಕೆ ಹೋಗೋನು, ಕೂಲಿ ಕೆಲಸ ಮಾಡ್ತಾ ಇದ್ವಣ. ನಾವು ಅಷ್ಟೇ, ಅವ್ರ ಅಮ್ಮ ಕೆಲ್ಸಕ್ಕೆ ಹೋಗೋರು. ಇದಕ್ಕೆ ಹೋಗ್ತಾರೆ ರಾಮೇ ಹಾಸ್ಪಿಟ್ಲಿಗೆ, ನೈಟ್ ಕೆಲಸಕ್ಕೆ. ಅವ್ರಿಗೂ ಒಂದು 6,000 7,000 ಕೊಡ್ತಾರೆ ಅಷ್ಟೇ. ನಾನು ಮನೆಗೆ ಇರ್ತಾ ಇದ್ದೆ. ಅವನು ಕೂಲಿ ಕೆಲ್ಸಕ್ಕೆ ಹೋಗೋನು, ಯಾರು ಕರೆದ್ರೆ ಅವ್ರ ಜೊತೆಗೆ ಹೋಗೋನು. ಗಾರೆ ಕೆಲಸ ಮಾಡೋನು, ಪೇಂಟಿಂಗ್ ಕೆಲಸ ಹೋಗೋನು. ಆಮೇಲೆ ಪೇಪರ್ ಹಚ್ಚೋದು, ಯಾರನ್ನ ಕರ್ಕೊಂಡು ಹೋದ್ರೆ ಅಲ್ಲಿ ಹಂಚೋದು ಬಸ್ ಸ್ಟ್ಯಾಂಡಲ್ಲಿ ಯಾವುದೋ ಒಂದು ಕೆಲಸ ಮಾಡಿ ನಮ್ಮ ಜೀವನ ನಡೆಸ್ತಾ ಇದ್ದವನು. ಈ ಥರ ಮಾಡ್ಕೊಂಡಿದ್ದಾನೆ. ನಾವೇನು ಮಾಡಲಿ? ಬೇಡ ಅಂದರೂ ನಿನ್ನೆ ಎಲ್ಲೂ ಹೋಗಬೇಡ ಅಂತ ಹೇಳಿದ್ವಿ ಬೆಳಿಗ್ಗೆ. ಅಲ್ಲಿಗೂ ಹೋಗ್ಬಿಟ್ಟಾನೆ ನೋಡಿ. ಇಲ್ಲ ಸರ್, ಅದು ಇವಾಗ ಹೇಳೇ ಇಲ್ಲ ಮನೆಗೆ. ಅವರಮ್ಮ ನಾನು ಮಗ ಮುಗ್ಗರು ಜನ ಕುತ್ಕೊಂಡು ಊಟ ಮಾಡಿದ್ವಿ ಬೆಳಿಗ್ಗೆ 10 ಗಂಟೆಗೆ. ಊಟ ಮಾಡಿದ ಮೇಲೆ ಈ ಥರ ಎಲ್ಲೂ ಹೋಗಬೇಡ ಅಂತ ಹೇಳಿದ್ವಿ. ಎಲ್ಲೂ ಹೋಗಲ್ಲ ಅಂತ ಹೇಳವನೆ. ಹೋಗಿ ಈ ಥರ ಮಾಡ್ಕೊಂಡವನೆ. ದುರ್ಘಟನೆಗೆ ನಾವೇನು ಮಾಡಲಿ? ತೀರೋದ್ರಲ್ಲ, ತೀರೋದ್ರಲ್ಲಿ ನಾನು ಮನೆಗೆ ಕೆಲಸ ಮಾಡ್ತಾ ಇದ್ದೆ. ಅಲ್ಲೇ ಇದ್ವಿ. ಏನು ಹೇಳಿಲ್ಲ, ಒಳ್ಳೆದಾಗಿ ನಮ್ಮ ಸಾಯ್ತಾರೆ ಅಷ್ಟೇ. ನಮಗೇನು ತೀರೋದ್ರಲ್ಲ, ತೀರೋದ್ರಲ್ಲಿ ನಾನು ಮನೆಗೆ ಕೆಲಸ ಮಾಡ್ತಾ ಇದ್ದೆ. ಅಲ್ಲೇ ಇದ್ವಿ. ಏನು ಹೇಳಿಲ್ಲ, ಒಳ್ಳೆದಾಗಿ ನಮ್ಮ ಸಾಯ್ತಾರೆ ಅಷ್ಟೇ. ನಮಗೇನು ತೀರೋದ್ರಲ್ಲ, ತೀರೋದ್ರಲ್ಲಿ ನಾನು ಮನೆಗೆ ಕೆಲಸ ಮಾಡ್ತಾ ಇದ್ದೆ. ಅಲ್ಲೇ ಇದ್ವಿ. ಏನು ಹೇಳಿಲ್ಲ, ಒಳ್ಳೆದಾಗಿ ನಮ್ಮ ಸಾಯ್ತಾರೆ ಅಷ್ಟೇ. ನಮಗೇನು